दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ। ಹಿಂದಿ ಪಾಠಶಾಲೆಗೆ ನಿಮ್ಮೆಲ್ಲರಿಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ। ಇವತ್ತು ವಿಶೇಷವಾದ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ। ಕಾರಣ ಏನು ಅಂದರೆ, ಇವತ್ತು ನಾನು ಹೇಳಕ್ಕೆ ಹೊರಡ್ತಾ ಇರೋದು ಒಂದು ಹಿಂದಿಯಲ್ಲಿ ಕಥೆಯನ್ನು। ಹಿಂದಿಯಲ್ಲಿ ಒಂದು ಕಥೆಯನ್ನು ಕೇಳುವುದರಿಂದ ಎರಡು ಪ್ರಯೋಜನಗಳಾಗುತ್ತೆ। ಒಂದು, ಕಥೆಯನ್ನು ಕೇಳಿ ಆನಂದಿಸ್ಬೋದು। ಎರಡನೆಯದು, ಹಿಂದಿಯನ್ನು ಯಾವ ರೀತಿಯಲ್ಲಿ ನಾವು ವಾಕ್ಯದಲ್ಲಿ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ವಾಕ್ಯಗಳು ಬರುತ್ತೆ, ಅದನ್ನು ನಾವು ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನು ಸಹ ಕಲಿಬೋದು। ಸೊ ಎರಡೆರಡು ಪ್ರಯೋಜನಗಳು, ಇಂದು ಒಂದು ಮನರಂಜನೆ ಮತ್ತು ಇನ್ನೊಂದು ಕಲಿಕೆ, ಎರಡೂ ಇದರಿಂದ ಸಾಧ್ಯ ಆಗುತ್ತೆ। ಸ್ನೇಹಿತರೆ, ನಾವು ಇವತ್ತು ಒಂದು ಕಥೆಯನ್ನು ಕೇಳೋಣ। ಕಥೆಯ ಹೆಸರು ನಾಗರಹಾವು ಮತ್ತು ಇರುವೆಗಳು। ಆದರೆ ಈ ಕಥೆ ಇರೋದು ಹಿಂದಿನಲ್ಲಿ, ಆದರೆ ವಿವರಣೆ ಕನ್ನಡದಲ್ಲಿ ಇರುತ್ತೆ। ಜೊತೆಗೆ ಅದರಲ್ಲಿ ಬರುವ ವ್ಯಾಕರಣದ ಅಂಶಗಳು, ಅಂದರೆ ವಾಕ್ಯ ರಚನೆ ಮಾಡಬೇಕಾದ್ರೆ, ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಹೇಗೆ ನಾವು ಮಾಡಿರ್ತೀವಿ ಅದರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ। ಇದರಿಂದಾಗಿ ನೀವು ಬೇರೆ ಬೇರೆ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬಹುದು। ಆ ವೊಕ್ಯಾಬ್ಯುಲರಿ ನಿಮ್ಮದು ಏನಿರುತ್ತೆ ಅದು ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ। आज की कहानी है नाग और चींटियाँ। कहानी का शीर्षक नाग और चींटियाँ। पंचतंत्ರದ ಒಂದು ಕಥೆ ಇದು। एक घने जंगल में एक बड़ा सा नाग रहता था। ನೋಡಿ, एक घने जंगल, ಘನ ಅಂದರೆ ಥಿಕ್ ಅಂತ। ಪ್ರತಿಯೊಂದು ಶಬ್ದದ ಅರ್ಥಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಲಿ। ಘನೆ ಜಂಗಲ್ ಮೇ, ಒಂದು ದಟ್ಟವಾದ ಕಾಡಿನಲ್ಲಿ, ಜಂಗಲ್ ಅಂದರೆ ಕಾಡು, ಮೇ ಅಂತ ಎಲ್ಲಿ ಯಾಕೆ ಬರುತ್ತೆ ಅಲ್ಲಿ, ಪರ್ ಅಂದರೆ ಮೇಲೆ, ಮೇ ಅಂದರೆ ಇನ್। ಏಕ್ ಬಡಾಸ ನಾಗ್ ರೆಹತಾಥ, ಬಡಾಸ ಅಂದರೆ ದೊಡ್ಡದಾದ ಒಂದು ನಾಗರ ಹಾವು ಇತ್ತು। ರೆಹತಾಥ ಅಂತ ಯಾವಾಗ ಯೂಸ್ ಮಾಡ್ತೀವಿ ನಾವು? ಭೂತಕಾಲದಲ್ಲಿ, ಪಾಸ್ಟ್ ಟೆನ್ಸಲ್ಲಿ। ನಾವು ಯಾವುದೇ ಕಥೆಗಳನ್ನು ಹೇಳಬೇಕಾದ್ರೆ ಭೂತಕಾಲದಲ್ಲೇ ಹೇಳ್ತೀವಲ್ಲ, ಭೂತಕಾಲದ ರೀತಿಯಲ್ಲೇ ಹೇಳಿದ್ರಿಂದ ಏಕ್ ಬಡಾಸ ನಾಗ್ ರೆಹತಾಥ। ರೆಹತಾ ಅಂದರೆ ವಾಸವಾಗಿದ್ದ, ಈಗ ಪ್ರೆಸೆಂಟ್। ರೆಹತಾಥ ಅದು ಭೂತಕಾಲದಲ್ಲಿ। ರಾತ್ ಭರ್ ವಹ ಅಪ್ನೆ ಭೋಜನ್ ಕಿ ತಲಾಶ್ ಮೇ ರೆಹತಾ। ರಾತ್ ಭರ್ ನೋಡಿ, ಇಡೀ ರಾತ್ರಿ, ಹೋಲ್ ನೈಟ್। ರಾತ್ ಭರ್ ವಹ ಅಪ್ನೆ ಭೋಜನ್ ಕಿ ತಲಾಶ್ ಮೇ ರೆಹತಾ। ಅಪ್ನೆ ಭೋಜನ್, ತನ್ನ ಭೋಜನ ಅಂದರೆ ತಾನು ಏನು ತಿನ್ನುತ್ತಲ್ಲ ಅದಕ್ಕಾಗಿ ಹುಡುಕುತ್ತಾ ಇರ್ತಿತ್ತು। ಅಂದರೆ ತಾನು ಏನು, ತನಗೆ ಆಹಾರ ಬೇಕಲ್ಲ ಅದನ್ನು ಹುಡುಕೋದ್ರಲ್ಲೇ ಕಾಲ ಕಳೀತಾ ಇತ್ತು ಇಡೀ ರಾತ್ರಿಯೆಲ್ಲ। ತಲಾಶ್ನ ಅಂದರೆ ಹುಡುಕುವುದು, ಇನ್ ಸರ್ಚ್ ಆಫ್ ಫುಡ್। तलाश में रहता और दिन निकलने पर, ದಿನವಾದ ನಂತರ ಅಂದರೆ ಬೆಳಿಗ್ಗೆ ಆದ ನಂತರ, दिन निकलना ಅಂದ್ರೇನು ಬೆಳಿಗ್ಗೆ ಆಗುವುದು। दिन निकलने पर अपने बिल में जाकर सो जाता। कहाँ वास करता है सांप? बिल में वास करता है। दिन निकलने पर ಅಂದರೆ सूर्योदय होते ही वह अपने बिल में जाकर सो जाता। ನೋಡಿ, ಜಾಕರ್ ಹೋಗಿಬಿಟ್ಟು, ಜಾಕರ್, ಆಕರ್, ಗಾಕರ್ ಎಲ್ಲ ಕೇಳಿದಿರಲ್ಲ। ಸೋ ಜಾತ, ಸೋನ ಮಲಗುವುದು, ಸೋ ಜಾತ ಹೋಗಿ ಮಲಗ್ತಾ ಇತ್ತು। ಇದು ನಿಮಗೆ ಅರ್ಥ ಆಗಿದೆ ಇದರಲ್ಲಿ। आगे क्या हो, ಇಲ್ಲಿ ಜಾತ ಆತ ಹಾಗೇ ಬರ್ತಾ ಇರೋದು ಯಾಕೆ ಅಂದರೆ, यहाँ मैं नाग के बारे में बता रहा हूँ। नाग एक पुल्लिंग शब्द है। नागिन ಸ್ತ್ರೀಲಿಂಗ್, ಕೆಲವರು ಸೀರಿಯಲ್ ಎಲ್ಲ ನೋಡ್ತಾ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ। नाग, नागिन। धीरे धीरे वह मोटा होता गया। ಏನಿಲ್ಲ, ರಾತ್ರಿ ಎಲ್ಲ ಆಹಾರ ಚೆನ್ನಾಗಿ ತಿಂತಾ ಇತ್ತು, ಬೆಳಿಗ್ಗೆ ಎಲ್ಲ ಪೂರ್ತಿ ನಿದ್ದೆ ಮಾಡ್ತಾ ಇತ್ತಲ್ಲ, ಅದಕ್ಕೋಸ್ಕರವಾಗಿ ಅದು ದಿನಕ್ಕೆ ಅದು ದಪ್ಪ ಆಗ್ತಾ, ಮೋಟಾ ಹೋತಾ ಗಯ, ಪತಲ ಅಲ್ಲ ಮೋಟ ಅಂದ್ರೇನು, ದಪ್ಪ ಆಗ್ತಾ, ಪತಲ ಅಂದರೆ ತೆಳು ಇರೋದು। ಮೋಟಾ ಹೋತಾ ಗಯ, ಮೋಟು ಪತಲು ಸೀರಿಯಲ್ ನೋಡಿರೋರಂತೂ ಗೊತ್ತಿರುತ್ತೆ ಮೋಟಾ ಅಂದರೆ ಹೇಗಿರ್ತಾರೆ ಅಂತ। ಮೋಟಾ ಹೋತಾ ಗಯ, ಆಗ್ತಾ ಹೋಯ್ತು ನೋಡಿ, ಹೋತಾ ಗಯ। ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಕ್ರಿಯೆನ ಬದಲಿಸ್ತೀವಿ ನೋಡಿ, ಹೋತಾ ಗಯ। ವಹ ಇತ್ನಾ ಮೋಟಾ ಹೋ ಗಯಾ, ಇತ್ನಾ ಮೋಟಾ ಅಂದರೆ ಇಷ್ಟು ದಪ್ಪ ಆಯಿತು, ಎಷ್ಟು ದಪ್ಪ ಆಯಿತು। ಕಿ, ಇದು ನೋಡಿ, ಕಿ ಅಂದರೆ ಎಷ್ಟಂದರೆ, ಎಷ್ಟು ದಪ್ಪ ಆಯಿತು ಅಂದರೆ ಕಿ, ನೋಡಿ ಛೋಟಿ ಕಿ ಮಾತ್ರ ಬಂದಿರುತ್ತೆ। ಬಿಲ್ ಕೆ ಅಂದರ್ ಆನಾ ಜಾನಾ ಭೀ दूभर हो गया। बिल के जिस बिल में वह रहता था ना, उसके अंदर आना और जाना, ಬರೋದು ಹೋಗೋದೇ ಕಷ್ಟ ಆಗಿಬಿಡ್ತಂತೆ। दूभर ಅಂದರೆ यहाँ ಕಷ್ಟ, ಮುಷ್ಕಿಲ್ ಹೋಗಯ ಅಂದರೆ ಕಷ್ಟ ಆಯಿತು, ಕಠಿಣವಾಯಿತು। ಆ ಬಿಲದ ಒಳಕ್ಕೆ ಹೋಗೋದು, ಬಿಲ ನೀವು ಹಾವಿನ ಬಿಲವನ್ನು ನೋಡಿದ್ದೀರ, ಒಳಗಡೆ ಹೋಗಿ ಬರೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟೇ ಇರುತ್ತೆ। ಇದು ಎಷ್ಟು ದಪ್ಪ ಆಗಿದೆ ಅಂದರೆ ಒಳಗಡೆ ಹೋಗೋದು ಮತ್ತು ಅದರಿಂದ ಹೊರಗಡೆ ಬರೋದೇ ಅದಕ್ಕೆ ಹಿಂಸೆ ಆಗ್ತಾ ಇದೆ। ಇತನಾ ದೂಭರ್ ಹೋಗಯ। ಆಖಿರ್ಕಾರ್, ಫೈನಲಿ ಏನು ಮಾಡ್ತದ್ದು, ಕ್ಯಾ ಕಿಯಾ ಉಸ್ನೆ,
क्या सोचा उसने बिल को छोड़कर उसने ನೋಡಿ ಅವನು ಇಲ್ಲಿ ನೇ ಬಂದಿದೆ ಯಾಕೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ उसने ಅವನು बिल को छोड़कर क्या छोड़ दिया बिल बिल ಅಂದ್ರೆ ಹಾವು ವಾಸ ಮಾಡುವ ಜಾಗ ಹೋಲ್ बिल को छोड़कर पेड़ के नीचे रहने की सोची किसी पेड़ के नीचे पेड़ ಅಂದ್ರೇನು ಮರದ ಕೆಳಗಡೆ ಇರೋಣ ಅಂತ ಯೋಚನೆ ಮಾಡುತ್ತೆ रहने की सोची ನೋಡಿ सोची सोचना ಭೂತಕಾಲದಲ್ಲಿ ನೋಡಿ सोचा सोचे सोची ಭೂತಕಾಲದಲ್ಲಿ रहने की सोची रहना ಅಂದ್ರೇನು ಇರುವುದು वास करना रहने की सोची किसने सोची सांप का क्या बोलते हैं यहाँ नाग ने सोची और एक विशाल पेड़ की खोज की उस नाग ने एक विशाल ಅಂದ್ರೆ ದೊಡ್ಡದಾದ पेड़ की खोज ಅಂದ್ರೆ ಹುಡುಕುವುದು खोज की ಹುಡುಕಿತು ನೋಡಿ खोज ಅಂದ್ರೆ ಹುಡುಕುವುದು ಸರ್ಚ್ ಮಾಡೋದು खोज की ಇಲ್ಲಿ खोज स्त्रीलिंग शब्द ಅದಕ್ಕೆ की ಅಂತ क्रिया ಏನು किया ಇದೆಯಲ್ವಾ ಅದು की ಅಂತ ಇಲ್ಲಿ ಬಂದಿದೆ जब ने का प्रयोग होता है तब क्रिया कर्मपद के अनुसार बदलती है ಇಲ್ಲಿ खोज की ಅಂದ್ರೆ ದೊಡ್ಡದಾದ ಒಂದು ಮರವನ್ನು ಹುಡುಕಿದೆ ಮುಂದೆ ಏನಾಗುತ್ತೆ आगे क्या होती है कहानी उसे बहुत बड़ा पेड़ मिल गया आप देख रहे हैं चित्र में भी बहुत बड़ा पेड़ मिल गया सिक्की बिट्टितु मिल गया मिला सिक्कितु मिल गया सिक्की बिट्टितु लेकिन उस पेड़ की जड़ों में जड़ ಅಂದ್ರೆ ರೂಟ್ಸ್ ಸುತ್ತ ನೋಡಿ ಅದರ ರೂಟ್ಸ್ ಅಲ್ಲಿ ಅಂದ್ರೆ ಬೇರುಗಳ ಹತ್ತಿರ ಚೀಂಟಿಯೋं की ಬಾಂಬಿ थी ಚೀಂಟಿयों की ಬಾಂಬಿ ಚೀಂಟಿಯಾ ಅಂದ್ರೆ ಇರುವೆಗಳು ಆಂಟ್ಸ್ ಬಾಂಬಿ ಅಂದ್ರೆ ಅದರ ಇರುವೆಗಳು ಇರೋ ಯಾವುದು ಹುತ್ತ ಇರುತ್ತಲ್ಲ ಅದಕ್ಕೆ ನಾವು ಬಾಂಬಿ ಅಂತ ಹಿಂದಿನಲ್ಲಿ ಹೇಳ್ತೀವಿ ಬಾಂಬಿ ಏಕೆ यहाँ स्त्रीलिंग शब्द है इसलिए बाम्बी थी किसकी बाम्बी चींटियों की बाम्बी थी और उनके साथ रहना नाग के लिए असंभव था उनके साथ किनके साथ उन चींटियों के साथ ನೋಡಿ ಅವು ಅವರ ಜೊತೆ ಅವುಗಳ ಜೊತೆ ಉನ್ಕಾ ಉನ್ಕೆ ಅನ್ನೋದು ಪ್ಲೂರಲ್ ಫಾರ್ಮ್ ಉನ್ಕೆ ಸಾಥ್ ಅಂದರೆ ಅವುಗಳ ಜೊತೆ ಮನುಷ್ಯರಾಗಿದ್ದರೆ ಅವರ ಜೊತೆ ಉನ್ಕೆ ಸಾಥ್ रहना नाग के लिए असंभव नहीं था ಅಂತ ಹೇಳೋ ಬದಲು ಅಸಂಭವ था ಅಂತ ಹೇಳ್ಬೋದು ಅಸಂಭವ ಅಂದರೆ ಇಂಪಾಸಿಬಲ್ ಆ ಇರುವೆಗಳ ಜೊತೆ ಇರೋದಕ್ಕೆ ಸಾಧ್ಯನಾ ಯಾಕಂದರೆ ಇರುವೆಗಳು ಎಷ್ಟೇ ಚಿಕ್ಕದಿದ್ರೂ ತೊಂದರೆ ಅಷ್ಟನ್ನೇ ಕೊಡುತ್ತೆ ಎಲ್ರಿಗೂ ಇದರ ಅನುಭವ ಆಗಿದೆ नाग ने उन चींटियों से कहा नाग ಏನು ಹೇಳುತ್ತೆ ನಾಗರ ಹಾವು ಹೋಗಿ ಇರುವೆಗಳಿಗೆ ಹೇಳುತ್ತಂತೆ ಚೀಂಟಿಯೋं से कहा ನೋಡಿ ಅಲ್ಲಿ ಏನು ಹೇಳ್ತಾ ಇದೆ क्या कहा नाग ने ನೋಡಿ नाग ने चींटियों से कहा ಅಂದರೆ ಈ ನಾಗರ ಹಾವು ಆ ಇರುವೆಗಳೊಂದಿಗೆ ಇರುವೆಗಳಿಗೆ ಹೇಳಿತು ಕಹ ನೋಡಿ ಬೋಲ ಅಂತಲೂ ಹೇಳ್ತೀವಿ ಕಹ ಅಂತಲೂ ಹೇಳ್ತೀವಿ ಬೋಲ ಅಂತ ಹೇಳಿದಾಗ ನಾವು ನೇ ಯೂಸ್ ಮಾಡ್ಬೋದು ಆದರೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ ಆದರೆ ನಾವು ಗ್ರಾಮರಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ ಕಹ ಇದರಲ್ಲಿ ನೇ ಬರುತ್ತೆ नाग ने चींटियों से कहा क्या कहा मैं सर्पराज नाग हूँ मैं कौन हूँ ನೋಡಿ ಮೈ ಬಂದ ಹೂ ಬರಬೇಕು ನಿಮಗೆ ಗೊತ್ತಿದೆ ಡೇ 1 ಕ್ಲಾಸಲ್ಲೇ ಹೇಳಿದ್ದೀನಿ मैं सर्पराज नाग हूँ इस जंगल का राजा मैं कौन हूँ इस जंगल का राजा हूँ मैं तुम चींटियों को आदेश देता हूँ ನೋಡಿ मैं हूँ तुम चींटियों को ನಿಮ್ಮೆಲ್ಲ ಇರುವೆಗಳಿಗೂ ನಿಮ್ಮೆಲ್ಲರಿಗೂ ಆದೇಶ ದೇತಾ ಹೂँ ಆರ್ಡರ್ ಮಾಡ್ತಾ ಇದ್ದೀನಿ ಆದೇಶ ದೇನಾ ಅಂದ್ರೇನು ಆರ್ಡರ್ ಮಾಡೋದು ಕಿ ಈ ಸೆಂಟೆನ್ಸ್ ಜಾಯಿನ್ ಮಾಡೋದಕ್ಕೆ ನೋಡಿ ಕಿ ಏನು ಆದೇಶ ಕೊಡ್ತಾ ಇದೆ ಕಿ ಏನೆಂದರೆ ತುಮ್ ಯಹ ಜಗಹ ಛೋಡ್ಕರ್ ಯಹ ಜಗಹ ದಿಸ್ ಪ್ಲೇಸ್ ಈ ಜಾಗವನ್ನು ಬಿಟ್ಟು ಛೋಡ್ಕರ್ ಬಿಟ್ಟು ಕಹಿ ಔರ್ ಚಲಿ ಜಾವೋ ಕಹಿ ಔರ್ ಅಂದರೆ ಸಮ್ವೇರ್ ಎಲ್ಸ್ ಮತ್ತೆ ಬೇರೆ ಎಲ್ಲಿಗಾದರೂ ಕಹಿ ನೋಡಿ ಕಹಿ ಮೇಲೆ ಒಂದು ಡಾಟ್ ಇದೆ ಅದು ಇಂಪಾರ್ಟೆಂಟು ಅಲ್ಲಿ ಪ್ಲೇಸ್ ಇಂಡಿಕೇಟ್ ಮಾಡ್ತಾ ಇದೆ ಕಹಿ ಔರ್ ಅಂದರೆ ಸಮ್ವೇರ್ ಎಲ್ಸ್ ಬೇರೆ ಎಲ್ಲಿಗಾದರೂ ಹೋಗಿ ಚಲಿ ಜಾವ್ ಯಾಕೆ ಬಂತು ಚೀಂಟಿಯಾ ಸ್ತ್ರೀಲಿಂಗ್ ಹೇ ಇಲ್ಲ ಅಂದರೆ ಪುಲ್ಲಿಂಗ್ ಇದ್ದರೆ ಚಲೆ ಜಾವ್ ಅಂತ ಬರಬೇಕಿತ್ತು ಚಲಿ ಜಾವ್ ಅಂತ ಆರ್ಡರ್ ಮಾಡ್ತು ತನ್ನ ಬಲಶಾಲಿ ಅಂತ ಅಂದ್ಕೊಂಡಿದೆ पर चींटियों ने नाग की इस धमकी पर अंद्रेनु बट ಆದರೆ चींटियों ने नाग की इस धमकी पर कोई ध्यान नहीं दिया ಇದು ಏನು ಧಮಕಿ ಹಾಕ್ತಲ್ಲ ಅದಕ್ಕೆ ಗಮನವನ್ನೇ ಕೊಡಲಿಲ್ಲ ಧ್ಯಾನ್ ಹಿ ನಹಿ ದಿಯಾ ನೋಡಿ ಪಾಸ್ಟ್ ಟೆನ್ಸ್ ದೇತಾ ಹೇ ನಹಿ ದೇತಾ ಹೇ ದೇಗಾ ಇಲ್ಲಿ ದಿಯಾ ಯಾಕೆ ದಿಯಾ ಬಂತು ಭೂತಕಾಲ ಮೇ ಕೋಯಿ ಧ್ಯಾನ್ ಯಾವುದೇ ಗಮನವನ್ನು ಅದ್ರ ಕಡೆ ಕೊಡಲಿಲ್ಲ ಅಂದರೆ ಇಗ್ನೋರ್ ಮಾಡಿಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದ್ರ ಮಾತನ್ನು ಅವರು ಪೆಹಲೆ ಕಿ ತರ ನೋಡಿ ಮೊದಲ ರೀತಿಯೇ ಮೊದಲಿದ್ದ ಹಾಗೆಯೇ
ಕೀ ಥರ ನೋಡಿ, ಕೀ ಥರ ಹೇಗೆ ಯೂಸ್ ಮಾಡೋದು, ಉಸಿ ಪೆಹಲೆ ಕೀ ಥರ ಅಂದರೆ ಮೊದಲಿನಂತೆಯೇ ಅಪ್ನೆ ಕಾಮ್ ಕಾಜ್ ಮೇ ಜುಟಿ ರಹಿ. ಗೊತ್ತಲ್ಲ, ಇರುವೆಗಳು ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾರೆ, ಯಾವಾಗಲೂ ಬ್ಯುಸಿ ಇರುತ್ತೆ, ಓಡಾಡ್ತಿರುತ್ತೆ, ಅದು ಇದು ಆಹಾರವನ್ನು ಹೊತ್ಕೊಂಡು ಬರೋದು ಮಾಡೋದು ಎಲ್ಲ ಮಾಡ್ತಿರುತ್ತೆ. ಅಪ್ನೆ ಕಾಮ್ ಕಾಜ್ ಮೇ ಜುಟಿ ರಹಿ. ಜುಟಿ ರಹನ ಅಂದ್ರೇನು, ಅದರಲ್ಲಿ ವ್ಯಸ್ತ ರಹನ, ಬ್ಯುಸಿಯಾಗಿ ಇತ್ತು. ಈ ಹಾವಿಗೆ ಯಾವುದೇ ಗಮನವನ್ನು ಕೊಡಲಿಲ್ಲ, ಅದರ ಮಾತಿಗೆ ಬೆಲೆ ಕೊಡಲಿಲ್ಲ. नाग यह देखकर क्रोधित हो गया, गुस्सा आ गया नाग को. क्यों गुस्सा आया? नाग इतना बलशाली है, ये चींटियाँ इतनी छोटी है, इतनी छोटी. आपको पता है ना, चींटियाँ हमारे पैर के नीचे आने पर कई चींटियाँ मर जाती है, ಗೊತ್ತಿದೆಯಲ್ವಾ. इतना क्रोधित हो गया और इसीलिए ಬಾಂಬಿ के निकट जा पहुंचा, ಅದರ ಹತ್ತಿರ ಹೋಯಿತು. ಇವರಿಗೆ ಪಾಠ ಕಲಿಸ್ಬೇಕು ಅಂತ. ಬಾಂಬಿ ಕೆ ನಿಕಟ್ ಅಂದರೆ ಪಾಸ್ ಅಂತ, ನಿಯರ್ ಅಂತ. ನೋಡಿ, ನಿಕಟ್ ಪಾಸ್ ಎರಡು ಯೂಸ್ ಮಾಡ್ಬೋದು. ಜಾ ಪಹುಂಚ ಹೋಗಿ ತಲುಪಿತು, ಜಾನ ಹೋಗೋದು, ಪಹುಂಚನ ತಲುಪಿತು. ಜಾ ಪಹುಂಚ ಕೌನ್? ಸಾಂಪ್ ಯಾವುದಿದು? ನಾಗ್. ಯಹ ದೇಖ್ ಹಜಾರೋ ಚೀಂಟಿಯಾ. ನೋಡಿ, ಹಜಾರೋ ಅಂದರೆ ಸಾವಿರಾರು, ಹಜಾರ್ ಚೀಂಟಿ ಅಂತ ನಾನು ಏನಾದರೂ ಹೇಳಿದರೆ ಎಕ್ಸಾಕ್ಟ್ ಥೌಸಂಡ್ ಆ್ಯಂಡ್ಸ್ ಹಾಗೆ ನಾವು ಹೇಳೋದಿಲ್ಲ. ಅದಕ್ಕಾಗಿ ಇಲ್ಲೇನು ಹೇಳ್ತೀವಿ ನಾವು? ಹಜಾರು, ಸೈಕಡೋ, ಲಾಖೋ, ಕರೋಡೋ. ಉಸ್ಕೆ ಪಾಸ್ ಕರೋಡೋ ರೂಪಾಯಿ ಅಂದ್ರೇನು? 1 ಕೋಟಿ ಅಲ್ಲ, ಎಷ್ಟೋ ಕೋಟಿ ಅಂತ ಹೇಳ್ತೀವಲ್ಲ ಹಾಗೆ. ಚೀಂಟಿ 1, ಚೀಂಟಿಯಾ ಪ್ಲೂರಲ್. ಚೀಂಟಿಯಾ ಉಸ್ ಬಾಂಬಿ ಸೆ ನಿಕಲ್ ಕರ್, ಹೊರಗಡೆ ಬಂತು. ನಾಗ್ ಸೆ ಲಿಪಟ್ ಕರ್, ಅದನ್ನು ಸುತ್ತವರೆದು. ಲಿಪಟ್ನ ಅಂದರೆ ಸುತ್ತುವರಿಯೋದು. ಉಸೆ ಖಾನೆ ಲಗಿ, ಅದು ಮೈ ಮೇಲೆ ಹತ್ತಿ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟಿದೆ. ಲಗಿ ನೋಡಿ, ಇಲ್ಲಿ ಚೀಂಟಿಯಾ ಸ್ತ್ರೀಲಿಂಗ್, ಅದಕ್ಕೆ ಲಗಿ. ಉಸ್ನೆ ಚೀಂಟಿಯೋಂ ಕೋ ಹಟಾನೆ ಕಿ ಬಹುತ್ ಕೋಶಿಶ್ ಕಿ. ಉಸ್ನೆ ಅಂದರೆ ಯಾರು? ಅದು. ಇದು ನೋಡಿ, ನಾವು ಸರ್ವನಾಮನ ಹೇಗೆ ವಾಹ ಪ್ಲೇಸ್ನೆ ಉಸ್ನೆ, ಅದು ಹಾವು ಏನು ಮಾಡುತ್ತೆ? ಚೀಂಟಿಯೋಂ ಕೋ ಹಟಾನೆ ಕಿ ಕೋಶಿಶ್ ಕಿ, ಬಹುತ್ ಕೋಶಿಶ್ ಕಿ, ಲೇಕಿನ್ ಅಸಫಲ್ ರಹಾ. ಅಸಫಲ್ ಅಂದರೆ ಸಕ್ಸಸ್ ಸಿಗಲಿಲ್ಲ. ಕುಚ್ ಹಿ ದೇರ್ ಮೇ ಉಸ್ನೆ ವಹಾ ತಡಪ್ ಕರ್ ದಮ್ ತೋಡ್ ದಿಯಾ. ಕುಚ್ ಹಿ ದೇರ್, ಸ್ವಲ್ಪ ಸಮಯದಲ್ಲಿಯೇ, ಕುಚ್ ಹಿ ದೇರ್ ಅಂದರೆ ಸ್ವಲ್ಪ ಸಮಯದಲ್ಲಿಯೇ ಅದು ಏನು ಮಾಡುತ್ತೆ? ಒದ್ದಾಡಿ ತಡಪ್ನ ಅಂದರೆ ಒದ್ದಾಡೋದು. ತಡಪ್ ಕರ್ ದಮ್ ತೋಡ್ ದಿಯಾ. ದಮ್ ತೋಡ್ನ ಅಂದರೆ ಇಲ್ಲೇನು? ಮರ್ಜಾನ ಅಂದರೆ ಉಸಿರು ನಿಲ್ಲಿಸಿತು, ಅಂದರೆ ಸತ್ತು ಹೋಯಿತು ಅಂತ ಅರ್ಥ. ಇಲ್ಲಿ ನೋಡಿ, ಹಾವಿನ ಸ್ಥಿತಿ ಏನಾಯಿತು? ಇರುವೆಗಳ ಜೊತೆ ಸ್ಪರ್ಧೆಗೆ ಹೋಗಿ, ಅಂದರೆ ಇರುವೆಗಿಂತ ನಾನು ಬಲಶಾಲಿ ಅಂತ ತೋರಿಸೋದಕ್ಕೆ ಹೋಗಿ ಹಾವು ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾಯಿತು. तो इस कहानी से आपको क्या नीति मिलती है? नीति देखिए, बुद्धि से कार्य करने पर शक्तिशाली शत्रु को भी ध्वस्त किया जा सकता है. ಬುದ್ಧಿಯಿಂದ ಕೆಲಸ ಮಾಡಿದರೆ ಶಕ್ತಿಶಾಲಿ ಶತ್ರು ಇದ್ದರೂ ಸಹ, ಶತ್ರು ಎಷ್ಟೇ ಬಲಶಾಲಿಯಾಗಿರಲಿ, ಉಸೇ ಬಿ ಹಮ್ ಹರಾ ಸಕ್ತೆ ಹೇ. ಅದಕ್ಕೋಸ್ಕರವಾಗಿ ಅದಕ್ಕೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ನಾವು ಕನ್ನಡದಲ್ಲಿ ಮಗಾದೆ ಮಾತನ್ನು ಹೇಳ್ತೀವಲ್ಲ, ಧ್ವಸ್ತ ಕಿಯಾ ಜಾ ಸಕ್ತಾ ಹೇ. ಇಲ್ಲಿ ಶಾರೀರಿಕ ಬಲಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಏನು ಬೌದ್ಧಿಕ ಬಲ ಇದೆ, ಬೌದ್ಧಿಕಗಿಂತ ಹಾಗೆ ಮಾನಸಿಕ ಇರ್ಬೋದು, ಬೇರೆ ಎಲ್ಲ ರೀತಿಯ ಬಲಗಳು, ಶಾರೀರಿಕ ಬಲವೇ ದೊಡ್ಡದು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕಿಂತ ದೊಡ್ಡ ಬಲಗಳು ಇದೆ. ಆತ್ಮಿಕ ಬಲ ಎಲ್ಲದಕ್ಕಿಂತ ದೊಡ್ಡದು, ಅದನ್ನೇ ನಾವು ವಿಲ್ ಪವರ್ ಅಂತ ಹೇಳ್ತೀವಿ. ಈ ಕಥೆಯನ್ನು ಕೇಳಿರೋದ್ರಿಂದ ನಿಮಗೆ ಕಥೆಯ ಒಂದು ನೀತಿ, ಹಾಗೆ ಹಿಂದಿಯ ಬಗ್ಗೆ, ಹಿಂದಿಯಲ್ಲಿ ಎಷ್ಟು ಅಂತಹ ಪದಗಳನ್ನು ನಾವು ಬಳಸ್ತೀವಿ ಅದು ಗೊತ್ತಾಗಿದೆ. ಈ ಕಥೆಯನ್ನು ನಾನು ಪಂಚತಂತ್ರದ ಒಂದು ಪಂಚತಂತ್ರ ಪುಸ್ತಕದಿಂದ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದ. ಆಪ್ ಸಬ್ಕೋ ಮೈ ಧನ್ಯವಾದ ದೇತಾ ಹೂँ और नमस्कार.